ಮತಗಳ್ತನ. ರಾಹುಲ್ ಗಾಂಧಿ ಸಿಡಿಸಿದ್ದ ಬಹುದೊಡ್ಡ ಬಾಂಬ್. ಆಳಂದ ವಿಧಾನಸಭಾ ಕ್ಷೇತ್ರದ ಮೂಲಕವೇ ಈ ಆಟಮ್ ಬಾಂಬ್ ಮೊದಲು ಸ್ಫೋಟಗೊಂಡಿತ್ತು. ಆದರೆ ಈಗ ವೋಟ್ ಚೋರಿ ಆರೋಪಕ್ಕೆ ಪುಷ್ಟಿ ನೀಡುವಂತಹ ಬೆಳವಣಿಗೆ ನಡೆದಿದೆ. ಮತಗಳ್ತನ ಕೇಸ್ ಹಿಂದೆ ಎಸ್ಐಟಿ ಬೀಳ್ತಾ ಇದ್ದಂತೆ ಸಾಕ್ಷ್ಯ ನಾಶಕ್ಕೆ ಯತ್ನ ನಡೆದಿದೆ. ಬಿಜೆಪಿ ಮಾಜಿ ಶಾಸಕನ ಮನೆ ಮುಂದೆ ವೋಟರ್ ಲಿಸ್ಟ್ಗಳನ್ನೇ ಸುಟ್ಟು ಹಾಕಲಾಗಿದೆ. ಇದೇ ವಿಚಾರಕ್ಕೆ ಆರೋಪ ಪ್ರತ್ಯಾರೋಪದ ಜಟಾಪಟಿ ನಡೆದಿದೆ. ಅದು ಏನು ನಾವು ಡಿಲೀಟ್ ಮಾಡಿಲ್ಲ, ಮತ ಚೋರಿ ಮಾಡಿಲ್ಲ, ಏನಿಲ್ಲ. ಈಗ ಮನೆ ಸ್ವಚ್ಛ ಮಾಡೋ ಮುಂದೆ ಏನು ಸ್ವಲ್ಪ ಕಚರ ಅದು ಇದು ಸುಟ್ಟಿದ್ದಾರೆ. ಇದು ದೇಶದ ಪ್ರಜಾಪ್ರಭುತ್ವ ಸಮಸ್ಯೆ. ಇದು ವೋಟ್ ಚೋರಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿದ್ದ ಮತದಾನ ಅಕ್ರಮವನ್ನ ರಾಹುಲ್ ಗಾಂಧಿ ಬಯಲಿಗಿಳಿದಿದ್ರು. ಇದರ ಬೆನ್ನಲ್ಲೇ ಮತಗಳ್ಳತನದ ತನಿಖೆಗೆ ಎಸ್ಐಟಿ ಅಖಾಡಕ್ಕೆ ಇಳಿದಿತ್ತು. ಇದೀಗ ಮತಗಳ್ಳತನ ಆರೋಪಕ್ಕೆ ಅತಿ ದೊಡ್ಡ ತಿರುವು ಸಿಕ್ಕಿದೆ. ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಂತೆ ವೋಟ್ ಚೋರಿ ಬೆಂಕಿ ಧಗಧಗಿಸಿದೆ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ. ಎಸ್ಐಟಿ ವಶಕ್ಕೆ ಸುಭಾಷ್ ಗುತ್ತೇದಾರ್, ಮನೆಯಲ್ಲಿದ್ದ ಡಿವಿಆರ್. ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಕೇಸ್ನ ಬೆನ್ನತ್ತಿ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ನಿನ್ನೆಯಿಂದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ. ವಿಶೇಷ ತನಿಖಾ ತಂಡ ಕಲಬುರಗಿಯಲ್ಲಿರೋ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ದಾಳಿ ಮಾಡಿತ್ತು. ವೋಟ್ ಚೋರಿಗೆ ಸಂಬಂಧಿಸಿದ್ದ ದಾಖಲೆಗಳ ಪತ್ತೆಗೆ ಬಲೆ ಬೀಸಿತ್ತು. ಕಲಬುರಗಿಯಲ್ಲಿ ದಾಳಿ ನಡೀತಾ ಇದ್ದಂತೆ ಇತ್ತ ಆಳಂದ ಕ್ಷೇತ್ರದಲ್ಲಿರೋ ಸುಭಾಷ್ ಗುತ್ತೇದಾರ್ ಮನೆ ಬಳಿ ವೋಟರ್ ಲಿಸ್ಟ್ಗೆ ಬೆಂಕಿ ಇಟ್ಟಿರೋ ಆರೋಪ ಕೇಳಿ ಬಂದಿದೆ. ದಾಖಲೆಗಳಿಗೆ ಬೆಂಕಿ ಹಚ್ಚಿದ್ದಲ್ಲದೆ ಅವುಗಳನ್ನ ನದಿಗೆ ಎಸೆದು ಸಾಕ್ಷ್ಯ ನಾಶಕ್ಕೆ ಯತ್ನ ನಡೆದಿದೆ ಎಂಬ ಮಾಹಿತಿಯೂ ಸಿಕ್ಕಿದೆ. ಇದರ ಬೆನ್ನಲ್ಲೇ ಎಸ್ಐಟಿ ಮತ್ತೆ ರೇಡ್ ಮಾಡಿ ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡೆದಿದೆ. ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆಯಲ್ಲಿದ್ದ ಸಿಸಿಟಿವಿ ಡಿವಿಆರ್ನ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದೆ. ಆಳಂದದ ರೇವಣಸಿದ್ದೇಶ್ವರ ಕಾಲೋನಿಯಲ್ಲಿರೋ ಸುಭಾಷ್ ಗುತ್ತೇದಾರ್ ಮನೆ ಮುಂದೆ ದಾಖಲಾತಿ ಸುಟ್ಟ ಬಗ್ಗೆ ತನಿಖೆ ನಡೀತಾ ಇದೆ. ಬೆಂಕಿ ಇಟ್ಟ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ಸಾಧ್ಯತೆ ಹಿನ್ನೆಲೆ ಡಿವಿಆರ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಲ್ಲದೆ ಕೆಲ ಮಹತ್ವದ ದಾಖಲಾತಿಗಳನ್ನು ಎಸ್ಐಟಿ ವಶಕ್ಕೆ ಪಡೆದುಕೊಂಡಿರುವ ಮಾಹಿತಿ ಲಭ್ಯವಾಗಿದೆ. ವೋಟ್ ಚೋರಿ ಬಗ್ಗೆ ಗೊತ್ತಿಲ್ಲ, ನಾವು ಮಾಡಿಯೇ ಇಲ್ಲ. ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹೇಳಿಕೆ. ಎಸ್ಐಟಿ ನಡೆಸಿರೋ ದಾಳಿಯ ಬಗ್ಗೆ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪ್ರತಿಕ್ರಿಯಿಸಿದ್ದಾರೆ. ವೋಟ್ ಚೋರಿ ಬಗ್ಗೆ ನಮಗೆ ಗೊತ್ತಿಲ್ಲ, ಎಸ್ಐಟಿ ದಾಳಿ ವೇಳೆ ಏನೂ ಸಿಕ್ಕಿಲ್ಲ ಅಂತ ಸುಭಾಷ್ ಗುತ್ತೇದಾರ್ ಸ್ಪಷ್ಟನೆ ನೀಡಿದ್ದಾರೆ. ಜನರ ದಿಕ್ಕು ತಪ್ಪಿಸಲು ಬಿಆರ್ ಪಾಟೀಲ್ ಈ ರೀತಿ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈಗ ದೀಪಾವಳಿ ಹಬ್ಬ ಇದೆ, ವರ್ಷಗೊಮ್ಮೆ ನಾವು ಮನೆ ಸ್ವಚ್ಛ ಮಾಡ್ತೇವೆ. ಈಗ ಆಳ್ಮಕ್ಕಳು ಬಂದ್ ಕೇಸಿಂದ ಅದು ಹಂಗಿದ್ರೆ ನಾವು ಮನೆ ಬಲ್ಲಿ ಯಾಕೆ ಸುಡ್ತಿದ್ದೆವು? ನಾವು ಐದು ದೂರ ಎಲ್ಲರೂ ಸುಡ್ತಿದ್ದೇವೆ. ನಾವು ಅದ್ರಾಗ ಏನು ಕೈ ಹಾಕಿಲ್ಲ. ಆಳುಗಳು ಅದು ಮನೆ ಸ್ವಚ್ಛ ಮಾಡೋ ಮುಂದೆ ಏನು ಸ್ವಲ್ಪ ಕಚರ ಅದು ಇದು ಸುಟ್ಟಿದ್ದಾರೆ. ಸುಳ್ಳೋದ್ರೆ ಅದು ಏನು ನಾವು ಡಿಲೀಟ್ ಮಾಡಿಲ್ಲ, ಮತ ಚೋರಿ ಮಾಡಿಲ್ಲ, ಏನಿಲ್ಲ. ಈಗ ಬಿಆರ್ ಪಾಟೀಲ್ ತಾನು ಒಂದು ಈಗ ಇದು ಮಿನಿಸ್ಟ್ರಿ ಈಗ ಇದು ಬರ್ತಾ ಇದೆ, ಸಿದ್ದರಾಮಯ್ಯರಂತೂ ಮಾಡ್ತಾ ಇಲ್ಲ ಮಿನಿಸ್ಟ್ರಿ. ಅದಕ್ಕೆ ರಾಹುಲ್ ಗಾಂಧಿಗೆ ಇವತ್ತು ಸಮೀಪ ಮಾಡ್ಕೊಂಡ್ ಕೇಸಿಂದ ಮಿನಿಸ್ಟರ್ ಆಗ್ಬೇಕಂಬುದು ಒಂದೇ ಉದ್ದೇಶ ಇವತ್ತ. ಮತಗಳ್ಳತನದ ಬಗ್ಗೆ ರಾಹುಲ್ ಕರೆ, ಪಾಟೀಲ್ ಮಾತು. ಮತಗಳ್ಳತನ ಆರೋಪದ ಬಗ್ಗೆ ಆಳಂದ ಶಾಸಕ ಬಿಆರ್ ಪಾಟೀಲ್ ಸ್ಪಷ್ಟನೆ ನೀಡಿದ್ದಾರೆ. ಮತಗಳ್ಳತನ ಆದ್ಮೇಲೆ ರಾಹುಲ್ ಗಾಂಧಿ ನನಗೆ ಕರೆ ಮಾಡಿದ್ರು ಅಂತ ಮಾಹಿತಿ ನೀಡಿದ್ದಾರೆ. ಆದ್ರೆ ಎಸ್ಐಟಿ ತನಿಖೆ ಬಗ್ಗೆ ಪ್ರತಿಕ್ರಿಯೆ ನೀಡಲು ಬಿಆರ್ ಪಾಟೀಲ್ ಹಿಂದೇಟು ಹಾಕಿದ್ದಾರೆ. ವೋಟ್ ಚೋರಿ ಪ್ರಕರಣ ಆದ್ಮೇಲೆ ರಾಹುಲ್ ಗಾಂಧಿ ಕಚೇರಿಯಿಂದ ನನಗೆ ಫೋನ್ ಬಂತು. 3 ಸಲ ಹೋಗಿ ಬಂದೆ. ನನ್ನಲ್ಲಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಅವ್ರಿಗೆ ಕೊಟ್ಟ ಮೇಲೆ ಇದೊಂದು ಚಳವಳಿ ರೂಪದಲ್ಲಿ ಅವರು ತಗೊಂಡು ಹೋಗ್ತಾ ಇದ್ದಾರೆ. ಬಿಹಾರದಲ್ಲಿ, ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಆ ಚಳವಳಿಗೆ ಒಂದು ಶಕ್ತಿ ಕೊಡಬೇಕು ಅಂತ ಹೇಳಿ
ನಾನು ರಾಹುಲ್ ಗಾಂಧಿ ಅವರಿಗೆ ಕಾಗದ ಬರೆದಿದ್ದೀನಿ. ಇದು ದೇಶದ ಪ್ರಜಾಪ್ರಭುತ್ವ ಸಮಸ್ಯೆ, ಇದು ಆಳಂದಕ್ಕೆ ಸೀಮಿತವಾಗಿಲ್ಲ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ತರ ನಡೆದಿದೆ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಎತ್ತಿದ್ದಾರೆ. ಬಿಹಾರದಲ್ಲಿ ಯಶಸ್ವಿಯಾದೀವಿ, ಏನು ಓಟನ್ನ ತೆಗೆದುಹಾಕಿದ್ರು, ಮತ್ತೆ 21 ಲಕ್ಷ ಮತದಾರರ ಪಟ್ಟಿ ಸೇರ್ತು. ಓಟ್ ಚೋರಿ ಆರೋಪ ಮಾಡಿರೋ ರಾಹುಲ್ ಗಾಂಧಿ ಕೈಗೆ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಯ ಅಸ್ತ್ರ ನೀಡಿದೆ. ಆದರೆ ಎಸ್ಐಟಿ ಅಖಾಡಕ್ಕೆ ಇಳಿತಾ ಇದ್ದಂತೆ ಸಾಕ್ಷ್ಯ ನಾಶದ ಯತ್ನ ನಡೆದಿರೋ ಆರೋಪ ಕೇಳಿ ಬಂದಿದೆ. ಇದೆಲ್ಲವನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಎಸ್ಐಟಿ ವೋಟ್ ಚೋರಿಯ ಅಸಲಿಯತ್ತನ್ನ ಬಯಲು ಮಾಡುತ್ತಾ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.